15 ವರ್ಷ ಕಳೆದರೂ ಇದುವರೆಗೂ ಪ್ರಾರಂಭವಾಗದ ಶಿರಸಂಗಿ ನವಲಗುಂದ ಟ್ರಸ್ಟ್ನ ಕಲ್ಯಾಣ ಮಂಟಪ. ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಶಿರಸಂಗಿ ಗ್ರಾಮದ ಹೊಸೂರು ಓಣಿಯಲ್ಲಿ ಶಿರಸಂಗಿ ನವಲಗುಂದ ಲಿಂಗರಾಜ ಟ್ರಸ್ಟ್ನ ಕಲ್ಯಾಣ ಮಂಟಪ ಸಾರ್ವಜನಿಕರಿಗೆ ಅನುಕೂಲವಾಗಲೆಂದು ಸುಮಾರು 15 ವರ್ಷ ಹಿಂದೆಯೇ ಈ ಕಲ್ಯಾಣ ಮಂಟಪವನ್ನು ಬೆಳಗಾವಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಿರ್ಮಾಣವಾಗಿದ್ದು, ಇದುವರೆಗೂ ಸಾರ್ವಜನಿಕರಿಗೆ ಅನುಕೂಲವಾಗದೆ ಹಾಳು ಬಿದ್ದ ಕಲ್ಯಾಣ ಮಂಟಪವಾಗಿದ್ದು, ಕಲ್ಯಾಣ ಮಂಟಪದ ಕಿಟಕಿ ಹಾಗೂ ಬಾಗಿಲುಗಳು ಒಡೆದು ಹೋಗಿವೆ. ಮೇಲ್ಛಾವಣಿ ಕೂಡ ದುರಸ್ತಿಯಲ್ಲಿದೆ ಹಾಗೂ ಈ ಕಲ್ಯಾಣ ಮಂಟಪಕ್ಕೆ ಸರಿಯಾಗಿ ರಸ್ತೆ ಕೂಡ ಇಲ್ಲವೆಂದು ಸಾರ್ವಜನಿಕರು ಆರೋಪ ಮಾಡಿದ್ದಾರೆ. ಆದಷ್ಟು ಬೇಗ ಶಿರಸಂಗಿ ನವಲಗುಂದ ಲಿಂಗರಾಜ ಟ್ರಸ್ಟಿನ ಅಧ್ಯಕ್ಷರಾದ ಬೆಳಗಾವಿ ಜಿಲ್ಲಾಧಿಕಾರಿಗಳು ಹಾಗೂ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳು ಇದರ ಕಡೆ ಗಮನ ಹರಿಸಿ ಶಿರಸಂಗಿ ಗ್ರಾಮದ ಜನರಿಗೆ ಅನುಕೂಲ ಕಲ್ಪಿಸಬೇಕೆಂದು ಶಿರಸಂಗಿ ಗ್ರಾಮದ ಗ್ರಾಮಸ್ಥರು ಮನವಿ ಮಾಡಿದರು. ಶಿರಸಂಗಿ ಒಳಗೆ ಕಲ್ಯಾಣ ಮಂಟಪ ಇದೆಯಲ್ಲ, ಎಷ್ಟು ವರ್ಷ ಸರ್ ನಿರ್ಮಾಣ ಆಗಿ? ಇದು 2000ನೇ ಇಸ್ವಿಯಿಂದ ಕೆಲಸ ಪ್ರಾರಂಭ ಆಗಿ 2004 ಕಂಪ್ಲೀಟ್ ಆಗಿತ್ತು. ಮತ್ತು ಅಲ್ಲಿಂದ ಇಲ್ಲಿವರೆಗೆ ಸಾರ್ವಜನಿಕರಿಗೆ ಯಾಕೆ ಉಪಯೋಗ ಆಗಿಲ್ಲ ರೀ ಇದು? ಇಲ್ಲಿ ಅವ್ರನ್ನ ಕೇಳಿದಾಗ ಅವ್ರ ಮಾಹಿತಿನ ಕಟ್ಟಿದಾರ ಮಾಹಿತಿ ಕೊಡಲಿಲ್ಲ. ಟ್ರಸ್ಟ್ ಕಾಂಟ್ರಾಕ್ಟರ್ ಏನೋ ಮಾಹಿತಿ ಕೊಡ್ತಿದ್ದಿಲ್ಲ. ಅವರು DC ಅವರತ್ತಿ ಬಂದಾಗ ಅದ್ರ ಮುಂದಿನ ಎಂಟ್ರೆನ್ಸಿಗೆ ಅಂದರೆ ಕಲ್ಯಾಣ ಮಂಟಪಕ್ಕೆ ಹೋಗೋಕೆ ಬಾಗಿಲು ಸಲುವಾಗಿ ಅಲ್ಲಿ ಸ್ವಲ್ಪ ಮುಂದೆ ಜಾಗ ಇಲ್ಲ, ಜಗತ್ತು ಅತಿಕ್ರಮಣ ಆಗಿ ಯಾರ್ಯಾರು ಕಟ್ಟಿದ್ರಿಂದ ಸಂಬಂಧ ದಾರಿ ಇಲ್ಲ, ಮನೆಗಳು ತೊಂದರೆ ಆಗಿದ್ದು. ಮೇನ್ ರೋಡಿಗೆ ಎಂಟ್ರೆನ್ಸ್ ಇಲ್ಲ ಅಂತ ಹೇಳಿ ಸಂಘ ಪೆಂಡಿಂಗ್ ಉಳಿದು ಅದ್ರ ಬಗ್ಗೆ ಯಾವ ಕಮಿಟಿಯವರಾಗಲಿ ಅದಕ್ಕೆ ಸಂಬಂಧಪಟ್ಟ ಆಗಿದ್ದಾರೆ, ಪಂಚಾಯತಿಯರಾಗಲಿ ಸಾರ್ವಜನಿಕರಾಗಲಿ ಯಾರು ಇದು ಯಾರಿಗೆ ಸಂಬಂಧಪಡ್ತೈತೆ? ಪಂಚಾಯತಿಯರ ಸಂಬಂಧ ಐತೆ ಅಥವಾ ಟ್ರಸ್ಟಿಗೆ ಸಂಬಂಧ ಐತೆ? ಟ್ರಸ್ಟಿನ ಅಮೌಂಟ್ ಹಾಕಿ ವರ್ಕ್ ಮಾಡ್ಯಾರ. ಟ್ರಸ್ಟಿನ ಅಧ್ಯಕ್ಷರೇ DC ಇರ್ತಾರೆ. ಈಗ ಯಾರು ಪ್ರೆಸೆಂಟ್ ಜಿಲ್ಲಾಧಿಕಾರಿ ಆಗಿ ಬಂದಿರ್ತಾರೆ ಈ ಟ್ರಸ್ಟಿಗೆ ಅಧ್ಯಕ್ಷರು. ಆದ್ರೆ ನಿಮಗೀಗ ಸುಮಾರು ಒಂದು ಎಷ್ಟು ವರ್ಷ ಆಯ್ತು ರೀ? ಅಂದಾಜು ಒಂದು 20ರಿಂದ 25 ವರ್ಷ ನಮ್ಮ ಲೆಕ್ಕಕ್ಕೆ ನಾವು ನೋಡಿದ್ದೀವಿ. 20ರಿಂದ 25 ವರ್ಷ ಆದರೂ ಸಾರ್ವಜನಿಕರಿಗೆ ಇದುವರೆಗೆ ಇದು ಕಲ್ಯಾಣ ಮಂಟಪ ಉಪಯೋಗ ಆಗಿಲ್ಲ ರೀ. ಇದರಿಂದ ಸಾರ್ವಜನಿಕರು ಹಾಳಾಗಿ ಹೋಗುವಂಗಾಗಿದ್ದು ಹೊರತಾಗಿ ಸದುಪಯೋಗಕ್ಕೆ ಆಗಿಲ್ಲ, ಉಪಲಿಂಗನೂ ಆಗಿಲ್ಲ. ಇದುವರೆಗೆ ಉದ್ಘಾಟನೆ ಕೂಡ ಆಗಿಲ್ಲ. ಉದ್ಘಾಟನೆನೂ ಆಗಿಲ್ಲ. ಓಕೆ ಸರ್, ತಮ್ಮ ಹೆಸರು? KB ಪಾಟೀಲ್. ಓಕೆ ಸರ್, ಥ್ಯಾಂಕ್ ಯು.